ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಹರೇ ರಾಮ ಹರೇ ಕೃಷ್ಣ. ಪ್ರತಿದಿನವೂ ಕೂಡ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕಾಗತ್ತೆ. ಯಾಕೆ ನಾವು ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಮೆಡಿಟೇಷನ್ ಇಸ್ ನಾಟ್ ಅವರ್ ಡೆಸ್ಟಿನಿ, ಬಟ್ ಮೆಡಿಟೇಷನ್ ಇಸ್ ದ ವೇ ಟು ರೀಚ್ ಅವರ್ ಡೆಸ್ಟಿನಿ ಅಂತ ಹೇಳಿದ್ರೆ, ನಾವೇನನ್ನ ಪಡ್ಕೊಳ್ಬೇಕು ಅಂತ ಅನ್ಕೊಳ್ತೀವಲ್ಲ, ನಾವು ಡೆಸ್ಟಿನಿಯನ್ನ ರೀಚ್ ಆಗ್ಬೇಕು ಅಂತ ಹೇಳ್ತೀವಲ್ಲ, ಆ ಒಂದು ರೀಚ್ ಆಗೋದಿಕ್ಕೆ ನಮ್ಗೆ ಇರುವಂತಹ ದಾರಿ ಯಾವುದು ಅಂತ ಹೇಳಿದ್ರೆ ಅದು ಒಂದೇ ದಾರಿ ಇರುವಂತದ್ದು, ಮತ್ಯಾವುದು ದಾರಿ ಕೂಡ ಇಲ್ಲ. ಅದು ಯಾವುದು ಅಂತ ಹೇಳಿದ್ರೆ ನಮಗೆ ಧ್ಯಾನ. ಉಳಿದವೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಟೆಂಪ್ರರಿ ಆಗಿ ನಮ್ಗೆ ನಮ್ಮ ಜೊತೆಯಲ್ಲಿ ಇರುತ್ತೆ. ಆದ್ರೆ ಧ್ಯಾನ ಮಾತ್ರ ಸದಾ ಯಾವಾಗ್ಲೂ ಕೂಡ ನಮ್ಮ ಜೊತೆಯಲ್ಲಿ ಒಂದು ಸತ್ಯವಾದಂತಹ ದಾರಿಯಾಗಿರುತ್ತೆ. ನಮ್ಮ ಹೊರಗಿನ ಕಣ್ಣನ್ನ ನಾವು ತೆರೆದು ನೋಡಿದಾಗ ಬರೀ ಹೊರಗಿನ ಪ್ರಪಂಚ ಮಾತ್ರ ನಮ್ಗೆ ಕಾಣಿಸ್ತಾ ಇರುತ್ತೆ. ಹೊರಗಿನ ಪ್ರಪಂಚದಲ್ಲಿ ಯಾರ್ಯಾರು ಏನ್ ಮಾಡ್ತಾ ಇದ್ದಾರೆ, ಏನೇನ್ ಆಗ್ತಾ ಇದೆ, ಅವ್ರೇನ್ ಮಾಡ್ತಾ ಇದ್ದಾರೆ, ಇವ್ರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಗಮನ ಎಲ್ಲವೂ ಕೂಡ ಸದಾ ಯಾವಾಗ್ಲೂ ಬರೀ ಬೇರೆ ವಸ್ತುವಿನ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಈ ಲೌಕಿಕ ಪ್ರಪಂಚದ ಮೇಲೆ ನಮ್ಗೆ ಗಮನ ಇರುತ್ತೆ. ನಾವು ಯಾವಾಗ ನಾವು ಧ್ಯಾನವನ್ನ ಮಾಡ್ತೀವಿ ಆಗ ನಾವು ಕಣ್ಣನ್ನ ಮುಚ್ಚುತ್ತೇವೆ. ಒಳಗಿನ ಪ್ರಪಂಚದಲ್ಲಿ ಏನೇನಿದೆ, ಅಲ್ಲಿರುವಂತಹ ಮುತ್ತು ರತ್ನ ಖಜಾನೆಗಳು ಏನೇನು, ಎಂತ ದಿವ್ಯವಾದಂತಹ ಅದ್ಭುತವಾದಂತಹ ಆ ಪರಮ ಶಕ್ತಿ ನಮ್ಮ ಒಳಗಡೆ ಇದೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಹಾಗಾಗಿ ನಾವು ಧ್ಯಾನವನ್ನ ಮಾಡ್ಬೇಕಾಗಿರೋದು. ಧ್ಯಾನವೇ ನಿತ್ಯ ಸುಂದರವಾದಂತ ಮಾರ್ಗ ಆಗಿರುವಂತದ್ದು. ಹೇಗೆ ನಾವು ಈ ಧ್ಯಾನವನ್ನ ಸಿದ್ಧಿ ಮಾಡ್ಕೊಳ್ಬೇಕು? ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಧ್ಯಾನವನ್ನ ಮಾಡ್ತಾ ಬರ್ಬೇಕಾಗುತ್ತೆ. ಮೊದಲಿಗೆ ನಾವು ಏನ್ ಮಾಡ್ಬೇಕು, ನಿಧಾನವಾಗಿ ನಾವು ಧ್ಯಾನವನ್ನ ಪ್ರಾರಂಭ ಮಾಡ್ಬೇಕು. ನಾವು ಒಂದೇ ಕ್ಷಣದಲ್ಲಿ ನಾವು ಅಥವಾ ಒಂದೇ ದಿನದಲ್ಲಿ ನಾವು ಧ್ಯಾನವನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಿರಂತರವಾದಂತ ಅಭ್ಯಾಸ, ನಿರಂತರವಾದಂತ ಪ್ರಯತ್ನ, ನಿರಂತರವಾದಂತ ಸಾಧನೆ, ನಿರಂತರವಾದಂತ ಹಠ ಬೇಕು. ಆ ನಿರಂತರವಾದಂತ ಪ್ರಯತ್ನ ಹಠ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಆ ದಿವ್ಯ ಖಜಾನೆಯನ್ನ, ನಮ್ಮ ಒಳಗಡೆ ಇರುವಂತಹ ಪರಮ ತತ್ವವನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಜೊತೆಯಾಗಿ ಎಲ್ಲರ ಜೊತೆಯಲ್ಲಿ ನಾವು ಧ್ಯಾನವನ್ನ ಪ್ರಾರಂಭವನ್ನ ಮಾಡ್ಬೇಕು. ನಾವು ಧ್ಯಾನವನ್ನ ನಾವು ಪ್ರಾರಂಭ ಮಾಡಿದಾಗ ನಮಗೆ ಅದು ತುಂಬಾ ನಿರಾಯಾಸ ಅಂತ ಅನ್ಸುತ್ತೆ, ಬೇಸರ ತರುವಂತ ಪ್ರಯತ್ನ ಆಗಿರುತ್ತೆ.
ಇದರ ಯಾವುದೇ ರೀತಿಯಾದ ನಿಮ್ಗೆ ತಕ್ಷಣ ನಿಮ್ಗೆ ರುಚಿಸುವುದಿಲ್ಲ ನಿಮ್ಗೆ. ಯಾಕೆ ಹೇಳಿ? ಈ ಲೌಕಿಕ ಪ್ರಪಂಚದಲ್ಲಿ ನಮ್ಗೆ ಏನಾಗಿರುತ್ತೆ, ಈಗ ಮೊಬೈಲ್ ಬಂದಿದೆ, ಸ್ಕ್ರೀನ್ ಅಡಿಕ್ಷನ್ ಆಗಿದ್ದೀವಿ. ಎಂತ ಟೆಕ್ನಾಲಜಿ ಇವಾಗ ನಾವು ಕೂತ್ಕೊಂಡ್ರೆ ಸಾಕು, ಎಲ್ಲವೂ ನಮ್ಮ ಮುಂದಕ್ಕೆ ಬರ್ತಾ ಇರ್ಬೇಕಾದ್ರೆ ನಾವು ಕಷ್ಟ ಪಡೋಕೆ ನಮ್ ಕೈಲಿ ಆಗ್ತಾ ಇಲ್ವೇ? ಈ ಜಗಮಗ ಅಂತಿರುವಂತ ಪ್ರಪಂಚದಲ್ಲಿ ನಮ್ಮೆಲ್ಲರಿಗೂ ಏನು ಅಂತ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಬಂದಿರ್ಬೇಕು, ಇನ್ಸ್ಟೆಂಟ್ ಆಗಿ ನಮ್ಗೆ ಎಲ್ಲವೂ ನಮ್ಮ ಕೈಗೆ ಸಿಕ್ಬಿಡ್ಬೇಕು. ಆದ್ರೆ ಎಷ್ಟು ತಕ್ಷಣವಾಗಿ, ಎಷ್ಟು ಶೀಘ್ರವಾಗಿ ನಮ್ಮ ಕೈಗೆ ಸಿಗುತ್ತೋ ಅಷ್ಟು ಶೀಘ್ರವಾಗಿ ನಾವು ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಇವತ್ತು ಎಲ್ಲರೂ ಇವತ್ತು ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ, ಈ ಒಂದು ನಮ್ಮ ಲೌಕಿಕ ಪ್ರಪಂಚದಲ್ಲಿ ಎಲ್ಲರೂ ಓಡ್ತಾ ಇದ್ದೀವಿ. ನಾವು ಎಲ್ಲರೂ ಓಡ್ಲೇಬೇಕಾಗಿದೆ ಇವತ್ತು. ಉದ್ಯೋಗಿಗಳಾಗಿರ್ಲಿ, ವ್ಯಾಪಾರಿಗಳಾಗಿರ್ಲಿ, ಹೋಮ್ ಮೇಕರ್ ಆಗಿರ್ಲಿ, ವಿದ್ಯಾರ್ಥಿಗಳಾಗಿರ್ಲಿ, ಗೃಹಿಣಿಯರಾಗಿರ್ಲಿ, ಪ್ರತಿಯೊಬ್ಬರೂ ಕೂಡ ಓಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಓಡ್ತಾ ಇರ್ಬೇಕಾದ್ರೆ ನಾವೊಬ್ರು ಹೇಗೆ ನಿಲ್ಲೋದಿಕ್ಕೆ ಸಾಧ್ಯ ಆಗತ್ತೆ? ಸಾಧ್ಯವೇ ಇಲ್ಲ. ನಾವು ನಿಂತರೆ ಏನಾಗುತ್ತೆ? ಎಲ್ಲರೂ ಕೂಡ ನಮ್ಮನ್ನ ಬೀಳಿಸ್ಕೊಂಡು ನಮ್ಮ ಮೇಲೆ ಓಡಿ ಓಡಿ ಹೋಗ್ತಾ ಇರ್ತಾರೆ. ನಾವು ಯಾವ ಪರಿಸ್ಥಿತಿಗೆ ತಲುಪಿದೀವಿ ಅನ್ನೋದು ನಮಗೆ ಅರಿವಿಗೆ ಗೊತ್ತಾಗೋದಿಲ್ಲ. ಎಲ್ಲರೂ ಓಡೋಗ್ಬಿಟ್ಟಿರ್ತಾರೆ. ಓಡೋರ ಜೊತೆಗೆ ನಾವು ಓಡ್ಬೇಕು, ಇಲ್ಲ ಅಂತಂದ್ರೆ ಓಡುವ ಶೈಲಿಯನ್ನ ನಾವು ಕಲ್ತ್ಕೊಳ್ಬೇಕು. ಓಡ್ತಾ ಇರುವಂತ ಟೆಕ್ನಿಕ್ ಅನ್ನ ನಾವು ಕಲ್ತ್ಕೊಳ್ಬೇಕು. ಅಡ್ಡಾಗಿ ಓಡ್ತಾ ಇದಾರೆ ಅಂತೇಳಿ ನಾವು ಅಡ್ಡಾದಿಡ್ಡಿಯಾಗಿ ನಾವು ಓಡೋದಿಕ್ಕಾಗೋದಿಲ್ಲ. ಆ ಓಡುವಂತ ತಂತ್ರವೇ ಯಾವುದು ಅಂತ ಹೇಳಿದ್ರೆ ನಮಗೆ ಧ್ಯಾನ. ಈ ಧ್ಯಾನವನ್ನ ನಾವು ಮಾಡುವಾಗ ನಮ್ಮ ಉಸಿರಿನ ಜೊತೆಗೆ ನಾವು ಒಂದಾಗಬೇಕು. ಈ ಧ್ಯಾನವನ್ನ ನಾವು ಪ್ರಾರಂಭ ಮಾಡೋದಿಕ್ಕೆ ಮೊದಲನೆಯ ಹಂತ, ಮೊದಲನೆಯ ಮೆಟ್ಟಿಲು ಯಾವುದು ಅಂತ ಹೇಳಿದ್ರೆ ನಮ್ಮ ಉಸಿರು. ನಾವು ಉಸಿರಿನಲ್ಲಿ ಎಷ್ಟು ಒಂದಾಗ್ಬೇಕು ಅಂತ ಹೇಳಿದ್ರೆ, ಉಸಿರು ಬೇರೆಯಲ್ಲ, ನಾವು ಬೇರೆಯಲ್ಲ. ಆ ರೀತಿಯಲ್ಲಿ ನಾವು ಆ ಉಸಿರಿನ ಒಳಗಡೆ ಒಂದಾಗಿ ಬೆರೆತು ಹೋಗ್ಬೇಕು. ನಾವು ನೀರಿಲ್ಲದೆ ಮೀನು ಹೇಗೆ ಇಲ್ಲ, ಹೌದಲ್ವಾ? ಅವೆರಡು ಅವಿಭಾಜ್ಯ ಅಂಗಗಳಲ್ಲ, ವಿಭಜನೆ ಮಾಡೋದಿಕ್ಕೆ ಆಗೋದಿಲ್ಲ. ಒಂದನ್ನು ಬಿಟ್ಟು ಒಂದು ಇರೋದಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಉಸಿರಿನ ಒಳಗಡೆ ನಾವು ಒಂದಾಗಿರ್ಬೇಕು. ನಮ್ಮ ಒಳಗೆ ನಾವು ನಮ್ಮ ಪ್ರಯಾಣವನ್ನ ನಾವು ಪ್ರಾರಂಭಿಸಬೇಕು. ಆ ಪ್ರಯತ್ನ ಒಳಗಡೆ ಹೋಗ್ತಾ 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 ಒಂದೊಂದೇ ಮೆಟ್ಟಿಲುಗಳನ್ನ ಇಳಿತಾ ನಾವು ಆ ಸಮುದ್ರದ ಆಳಕ್ಕೆ ನಾವು ಇಳಿತೀವಿ. ಹೇಗೆ ಅಂತ ಹೇಳಿದ್ರೆ, ಆಕಾಶದಿಂದ ಒಂದೊಂದೇ ಹನಿ ಬೀಳುತ್ತೆ. ಹಾಗಾದ್ರೆ ನಾವೇನಂತ ಕರಿತೀವಿ? ಹನಿಗಳು ಅಂತ ಹೇಳ್ತೀವಿ. ಆ ಹನಿಗಳು ಹಾಗೆ ಬಿದ್ದು ಏನಾಗುತ್ತೆ? ಸಮುದ್ರದಲ್ಲಿ ಒಂದಾದಾಗ ಆ ಸಮುದ್ರ ಅಂತ ಹೇಳ್ತೀವಿ ವಿನಃ ಆ ಹನಿಗೆ ಸಪರೇಟ್ ಆದಂತ ಒಂದು ವ್ಯಾಖ್ಯಾನ ಇರುವುದಿಲ್ಲ. ವಿಶಾಲವಾದಂತಹ ಸಮುದ್ರ ಅಂತ ಹೇಳಿದ್ರೆ, ಆ ಸಮುದ್ರದ ಒಳಗಡೆ ನಾವು ಈಜಿತಾ ಒಳಗಡೆ ಹೋಗ್ತಾ
ಆ ಖಜಾನೆಯ ನಮಗೆ ಅರಿವಿಗೆ ಬರುತ್ತೆ. ಅದಕ್ಕೆ ಹೇಳೋದು ಕಬೀರ್ ದಾಸರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜ್ಯೋತಿಲ್ಮಾ ಹಿ ತೇಲ್ ಹಿ ಜೋ ಜಗಮಗ್ ಮೇ ಆಗ್ ಅಂತ ಹೇಳ್ತಾರೆ. ಎಳ್ಳಿನ ಒಳಗಡೆ ಎಣ್ಣೆ ಇದೆ, ಆದ್ರೆ ಎಳ್ಳನ್ನ ನೋಡಿದಾಗ ನಮಗೆ ಅದರಲ್ಲಿ ಎಣ್ಣೆ ಇದೆ. ಆ ಎಣ್ಣೆಯಿಂದ ನಾವು ಪ್ರಕಾಶವಾದಂತಹ ಬೆಳಕನ್ನ ನಾವು ಪಡಿಬಹುದು ಅನ್ನೋದು ಗೊತ್ತೇ ಆಗುವುದಿಲ್ಲ. ಆದ್ರೆ ಆ ಎಳ್ಳನ್ನ ನಾವೇನ್ ಮಾಡ್ಬೇಕು, ಕುಟ್ಟಿ ಪುಡಿ ಮಾಡಿ ಅದನ್ನ ಮಂಥನವನ್ನ ಮಾಡಿ ಎಣ್ಣೆನ ನಾವು ಮೇಲೆ ತೆಗಿಬೇಕು. ಆ ಎಣ್ಣೆಗೆ ನಾವೇನ್ ಮಾಡ್ಬೇಕು, ಬತ್ತಿ ಅನ್ನುವ ಒಂದು ಸಹಾಯವನ್ನ ನಾವು ಅದಕ್ಕೆ ಕೊಡ್ಬೇಕು. ಆಗ ಬತ್ತಿ ಏನಾಗತ್ತೆ ಹೇಳಿ, ಬೆಂಕಿಯ ಮುಖಾಂತರ ಉರಿಯೋದಿಕ್ಕೆ ಪ್ರಾರಂಭ ಆದಾಗ ತನ್ನ ಪ್ರಕಾಶವನ್ನ ಎಲ್ಲಾ ಕಡೆನೂ ಕೂಡ ಅದು ಹರಡುತ್ತೆ. ಹಾಗೆ ಈ ಧ್ಯಾನದ ಒಳಗಡೆ ನಮ್ಮನ್ನ ನಾವು ನಮ್ಮ ಒಳಗಣ್ಣಿನ ಮುಖಾಂತರ ನಾವು ನಮ್ಮನ್ನ ನಾವು ಮಂಥನವನ್ನ ಮಾಡಿದಾಗ ಆ ದೀಪದ ಬೆಳಕು ಪ್ರಕಾಶಮಯವಾಗಿ ತನ್ನ ಪ್ರಕಾಶವನ್ನ ಎಲ್ಲಾ ಕಡೆನೂ ಕೂಡ ಅದು ಹರಡೋದಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಜ್ಯೋತಿಯಿಂದ, ಆ ಒಂದು ಜ್ಯೋತಿಯ ಬೆಳಕಿನಿಂದ ನಾವು ಸಾವಿರ ಕೋಟಿ ಅನಂತವಾದಂತ ನಾವು ದೀಪಗಳನ್ನು ನಾವು ಹಚ್ಚಬಹುದು. ಎಲ್ಲಾ ಕಡೆನೂ ಕೂಡ ಕೇವಲ ಪ್ರಕಾಶವನ್ನ ನಾವು ಹರಡೋದಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಕಾಶವನ್ನ, ಆ ದಿವ್ಯತೆಯನ್ನ, ಆ ಪರಮ ತತ್ವವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಧ್ಯಾನವೇ ಮಾರ್ಗವಿರುವಂಥದ್ದು, ಒಂದೇ ಮಾರ್ಗ. ನೀವು ಎಲ್ಲೇ ಹೋಗ್ಲಿ, ನಾವು ಯಾವ ವೇದಗಳಲ್ಲಿ ನೋಡಿ, ಉಪನಿಷತ್ತುಗಳು ನೋಡಿ, ಭಗವದ್ಗೀತೆಯಲ್ಲಿ ನೋಡಿ, ನಮ್ಮ ಋಷಿ ಮುನಿಗಳಾಗಿರ್ಬಹುದು, ಎಲ್ಲರೂ ಕೂಡ ಹೇಳಿರುವಂತದ್ದು ನಾವು ಧ್ಯಾನವನ್ನ ಮಾಡ್ಕೊಳ್ಬೇಕು. ಹಾಗೆ ಪ್ರತಿಯೊಬ್ಬರೂ ಕೂಡ ಲೌಕಿಕ ಪ್ರಪಂಚದಲ್ಲಿ ನಮಗೆ ಎಷ್ಟೇ ನಾವು ಕೆಲಸದ ಒತ್ತಡಗಳಿದ್ರೂ ಕೂಡ ಆ ಒತ್ತಡಗಳನ್ನಾಗ್ಲಿ, ನಾವು ಏಕಾಗ್ರತೆಯನ್ನ ಗಳಿಸೋದಿಕ್ಕಾಗ್ಲಿ, ಆ ಸಮಾನತೆಯನ್ನ ನಾವು, ಆ ಸಮಂತ ಚಿತ್ತವನ್ನ ನಾವು ಪಡೆಯೋದಿಕ್ಕಾಗ್ಲಿ, ಎಲ್ಲ ಜಯ ವಿಜಯಗಳನ್ನ, ಸೋಲುಗಳನ್ನ, ಖಿನ್ನತೆಯನ್ನ, ಕೀಳರಿಮೆಯನ್ನ, ಈ ದ್ವೇಷವನ್ನ, ಇವೆಲ್ಲವನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಈ ಒಂದು ಸ್ಪರ್ಧೆಯಲ್ಲಿರುವಂತಹ, ನಾವು ಓಡ್ತಾ ಇರುವಂತಹ ಲೌಕಿಕ ಜಗತ್ತಿನಲ್ಲಿ ನಾವು ಶಾಂತವಾಗಿ ಪ್ರಸನ್ನತೆಯಿಂದ ಎಲ್ಲದರಲ್ಲೂ ಕೂಡ ನಾವು ವಿಜಯವನ್ನ ಗಳಿಸೋದಿಕ್ಕೆ ಇರುವಂತ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಅದು ಧ್ಯಾನ. ಈ ಅದ್ಭುತವಾದಂತಹ ಮಾರ್ಗವನ್ನ ನಾವು ಅನುಸರಿಸಲೇಬೇಕಾಗಿದೆ. ಬೇರೆ ಯಾವುದೇ ರೀತಿಯಾದಂತಹ ಮಾರ್ಗಗಳು ನಮಗೆ ಇಲ್ಲ. ಸದಾ ನಮ್ಮ ಜೊತೆಯಲ್ಲೇ ಇರುತ್ತೆ ಇದು. ನಿರಂತರವಾಗಿ ನಾವು, ಯಾರು ನಮ್ಮ ಜೊತೆಯಲ್ಲಿ ಇಲ್ಲ, ಯಾರು ಕೂಡ ನಮ್ಮ ಜೊತೆಗೆ ಬರಲ್ಲ ಅಂತ ಹೇಳಿದ್ರೆ ನಮ್ಮ ಒಳಗೆ ಬರುವಂತದ್ದು ಯಾವುದು, ನಮಗೆ ನಾವು. ನಿಧಾನವಾಗಿ ನಾವು ಒಂದೊಂದೇ 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 ಮೆಟ್ಲನ್ನ ಹತ್ಕೊಳ್ತಾ ಬರ್ಬೇಕು. ನಾವು ಧ್ಯಾನವನ್ನ 10 ನಿಮಿಷ 15 ನಿಮಿಷಗಳ ಕಾಲ ಪ್ರಾರಂಭವನ್ನ ಮಾಡ್ತಾ 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 30 ನಿಮಿಷ 40 ನಿಮಿಷ 1 ಅವರ್ ತನಕ ನಾವು ತಲುಪಬಹುದು. ಹಾಗೆ ನಾವು ಧ್ಯಾನವನ್ನ ಮಾಡ್ತಾ 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 ಹೇಗಾಗುತ್ತೆ ಅಂತ ಹೇಳಿದ್ರೆ, ಸದಾ ಯಾವಾಗ್ಲೂ ಕೂಡ ನಿರಂತರವಾಗಿ ನಾವು 24x7 24x365 days ನಿರಂತರವಾಗಿ ನಾವು
ಧ್ಯಾನದಲ್ಲೇ ಇರಬಹುದು ನಾವು. ಆಗ ನಮ್ಗೆ ನಮ್ಮ ಜೀವನ ಬೇರೆಯಲ್ಲ, ನಮಗೆ ಧ್ಯಾನ ಬೇರೆಯಲ್ಲ ಅಂತ. ಧ್ಯಾನವೇ ಜೀವನ, ಜೀವನವೇ ಧ್ಯಾನವಾಗಿ ನಮಗೆ ಒಂದಾಗಿ ನಾವು ಕಾರ್ಯವನ್ನ, ಈ ಲೌಕಿಕ ಜಗತ್ತಿನ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ನಮಗೆ ಸಹಾಯ ಆಗುತ್ತೆ. ಆದ್ರೆ ಪ್ರಯತ್ನವನ್ನ ಬಿಡಬಾರ್ದು. ಯಾಕೆ ಹೇಳಿ? ಈ ಮನಸ್ಸು ಅನ್ನೋ ಮರ್ಕಟ ಇದೆಯಲ್ಲ, ಈ ಮನಸ್ಸಿಗೆ ಏನ್ ಬೇಕು? ಶೀಘ್ರವಾದಂತ ರಿಸಲ್ಟ್ ಬೇಕದಕ್ಕೆ. ತಕ್ಷಣ ಕುಟುಂಬದವರೆಲ್ಲ ಆರೋಗ್ಯ ಸಂತೋಷವಾಗಿದ್ದಾರೆ, ಅವರು ಫಿಲಂ ನೋಡ್ತಾ ಇದ್ದಾರೆ, ಇವರು ಟಿವಿ ನೋಡ್ತಾ ಇದ್ದಾರೆ, ಅವರು ಮೊಬೈಲ್ ನೋಡ್ತಾ ಇದ್ದಾರೆ, ಹೊರಗಡೆ ಸುತ್ತಾಡಕ್ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಅದೆಲ್ಲ ಏನ್ ಮಾಡುತ್ತೆ? ನಮಗೆ ಅಡ್ಡಿಯನ್ನ ಮಾಡುತ್ತೆ. ಆ ಮನಸ್ಸು ಅನ್ನೋದು ಏನ್ ಮಾಡುತ್ತೆ? ನಮಗೆಲ್ಲರಿಗೂ ನಮ್ಮನ್ನ ಹೋಗೋದಿಕ್ಕೆ ನಮ್ಗೆ ಅದು ಬಿಟ್ಕೊಡಲ್ಲ, ಆಸೆ ತೋರಿಸುತ್ತೆ. ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಓ ಇವೊಂದ್ ಅರ್ಧ ಗಂಟೆ ಅಲ್ವಾ, ಸೊ ಹೋಗ್ಬಿಡೋಣ ನಾವು ಅಂತ ಹೇಳಿ ಈ ಮನಸ್ಸು ಅನ್ನೋದು ನಮ್ಮನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ಧ್ಯಾನವನ್ನ ಮಾಡೋದಿಕ್ಕೆ ಬಿಡಲ್ಲ. ಮೋಹದ ಬಲೆಯಲ್ಲಿ ನಮ್ಮನ್ನ ಸಿಗಾಕ್ಸ್ಕೊಂಡ್ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು? ಮಗುವಿನಂತೆ, ಇಲ್ಲ ಇಲ್ಲ ಇಲ್ಲ, ನಾನು ಧ್ಯಾನವನ್ನ ಮಾಡ್ತೇನೆ. ಯಾಕೆಂದ್ರೆ ಧ್ಯಾನವೇ ನಮಗೆ ಎಲ್ಲವೂ ಅನ್ನೋದು ಗೊತ್ತಾಗಿದೆ ನಮ್ಗೆ. ಆದ್ರೆ ನಾವೇನ್ ಮಾಡ್ತೀವಿ? ನಮ್ಗೆ ತಕ್ಷಣ ರಿಸಲ್ಟ್ ಬೇಕು, ತಕ್ಷಣ ನಮ್ಗೆ ಪರಿವರ್ತನೆ ಆಗ್ಬೇಕು. ತಕ್ಷಣ ಬಂದಿರುವಂತದ್ದು ಯಾವ್ದಿರುತ್ತೆ ಹೇಳಿ ನಮ್ ಜೊತೆನಲ್ಲಿ? ತಕ್ಷಣ ಎಷ್ಟು ವೇಗವಾಗಿ ನಮ್ಮ ಹತ್ರ ಬಂದಿರುತ್ತೋ ಅಷ್ಟು ವೇಗವಾಗಿ ನಾವು ಅದನ್ನ ಕಳ್ಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿ ದಿನವೂ ಕೂಡ ನಿರಂತರವಾಗಿ ನಾವು ಧ್ಯಾನವನ್ನ ಮಾಡ್ತಾ ಬರ್ಬೇಕು. ಅದಕ್ಕೆ ಸಹಾಯವನ್ನ ತಗೊಳ್ಬೇಕು ನಾವು. ಧ್ಯಾನವನ್ನ ಮಾಡುವವರ ಜೊತೆಯಲ್ಲಿ, ಪ್ರತಿದಿನ ಯಾರು ಧ್ಯಾನವನ್ನ ಮಾಡ್ತಾ ಇದ್ದೋ ಅವರ ಜೊತೆಯಲ್ಲಿ ನಾವಿರ್ಬೇಕು. ಆಗ ನಮ್ಗೇನನ್ಸುತ್ತೆ? ಎಲ್ಲರನ್ನು ನೋಡಿ ನಾನು ಕೂಡ ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳಿ. ಈಗ ಹೇಗೆ ಅಂತ ಹೇಳಿದ್ರೆ, LKG ಹೋಗ್ತೀರಾ, ಹೌದಲ್ವಾ? ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಮಕ್ಳೆಲ್ಲಾರು? ಅಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡ್ತಾರೆ? ಜೊತೆ ಜೊತೆಯಾಗಿ ಎಲ್ಲರೂ ಬರಿತಾ ಇರ್ತಾರೆ, ಎಲ್ಲರೂ ಓದ್ತಾ ಇರ್ತಾರಲ್ಲ, ಅದನ್ನ ನೋಡಿ ಆ ಮಗುನು ಕೂಡ ಏನ್ ಮಾಡುತ್ತೆ? ಪ್ರಾರಂಭ ಮಾಡುತ್ತೆ, ನಾನು ಬರಿಬೇಕು ಅಂತ. ಹಾಗೆ ಬರ್ದಂತ ಮಗು 1ನೇ ಕ್ಲಾಸ್ ಆಗಿರ್ಬೋದು, 2ನೇ ಕ್ಲಾಸ್ ಆಗಿರ್ಬೋದು, ಹಾಗೆ 5ನೇ ಕ್ಲಾಸ್ ಆಗಿರ್ಬೋದು, 10ನೇ ಕ್ಲಾಸ್ ವರೆಗೆ ಜೊತೆ 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 ಜೊತೆಯಲ್ಲಿ ಓದ್ಕೊಂಡು ಅವ್ರು ಮಾಡ್ತಾ ಇದಾರಲ್ಲ, ನಾನು ಮಾಡ್ತಿದ್ದೀನಿ, ಅವ್ರು ಮಾರ್ಕ್ಸ್ ತಗೊಂಡಿದಾರಲ್ಲ, ನನಗೂ ಬೇಕು, ನಾನು ಅದನ್ನ ತಗೊಳ್ಬೇಕು, ನಾನು ಕೂಡ ಜಯಶಾಲಿ ಆಗ್ಬೇಕು ಅಂತ ಹೇಳಿ ಒಬ್ರನ್ನ ನೋಡಿ ನಾವು ಕಲಿತೀವಿ. ಒಂದು ಲೆವೆಲ್ಗೆ ಬಂದಾದ್ಮೇಲೆ ನೀವೇನ್ ಮಾಡ್ತೀರಾ? ನಾವೇ ಓದುತ್ತೇವೆ, ನಾವೇ ಬರಿತೀವಿ, ನಾವೇ ಅರ್ಥ ಮಾಡ್ಕೊಳ್ತೀವಿ. ಆ ಲೌಕಿಕ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಕೂಡ, ಯಾರ ಜೊತೆನಲ್ಲೋದ್ರೂ ಕೂಡ, ನಾವು ಎಷ್ಟೇ ಯಾವ ದೇಶಕ್ಕೆ ಹೋದ್ರು ಕೂಡ ನಮ್ಮ ಜ್ಞಾನದ ಮುಖಾಂತರ ನಾವೇನ್ ಮಾಡ್ತೀವಿ? ಉತ್ತರವನ್ನ ಕೊಡೋದಿಕ್ಕೆ ನಾವು ಸಿದ್ಧರಾಗ್ತೇವೆ. ಎಂತ ಹೊಸ ಸನ್ನಿವೇಶಗಳು ಬಂದ್ರು ಕೂಡ ಅದನ್ನ ಎದುರಿಸುವಂತ ಶಕ್ತಿ ನಮಗೆ ಬರುತ್ತೆ. ಹಾಗೆ ಈ ಧ್ಯಾನವೂ ಕೂಡ ಹಾಗೆ. ಅದಕ್ಕೆ ನಾವು ಹೇಳೋದು ಏನು ಅಂದ್ರೆ, ನಮ್ಮ ಈ ಒಂದು ಶಿವಶಕ್ತಿ ರೇಖೆ ಅಭಿಯಾನದಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಧ್ಯಾನವನ್ನ ಮಾಡಿ. ಅದಕ್ಕೋಸ್ಕರ ನಾವು ನಿಮ್ಗೆ ಪ್ರತಿದಿನ ನಾನು ಕೈ ಹಿಡಿದು ನಿಮಗೆ ಧ್ಯಾನವನ್ನ ಮಾಡಿಸುವುದು. ಸ್ವಲ್ಪ ದಿನ ತನಕ ನೀವು ಕಲಿಯೋ ತನಕ, ಒಂದು ಗ್ರ್ಯಾಂಡ್ ಮಾಸ್ಟರ್ ಆಗೋ ತನಕ ಹಂತವಾಗಿ ನೀವು ನಿಮ್ಮದೇ ಆದಂತಹ ಒಂದು ಶಕ್ತಿಯನ್ನ, ಜ್ಞಾನವನ್ನ ನೀವು ಪಡ್ಕೊಳ್ಳೋ ತನಕ
ಆಮೇಲೆ ಇವೆಲ್ಲರೂ ಕೂಡ ಸ್ವತಂತ್ರರು. ಯಾರ ಮೇಲೂ ಕೂಡ ನೀವು ಅವಶ್ಯಕವಾಗಿ ನಿಲ್ಲುವಂತ ಅವಶ್ಯಕತೆ ಇರುವುದಿಲ್ಲ. ನಿರ್ಭಯವಾಗಿ ನಿಮ್ಮ ನಿಮ್ಮ ರೆಕ್ಕೆಗಳಿಗೆ ನೀವು ಶಕ್ತಿಯನ್ನು ತುಂಬಿಸ್ಕೊಂಡು ಆಕಾಶದಲ್ಲಿ ನೀವು ಸ್ವಚ್ಛಂದವಾಗಿ ನೀವು ಹಾರಾಟವನ್ನ ನಡೆಸಬಹುದು. ಆದ್ರೆ ಅಲ್ಲಿವರೆಗೆ ಆ ಸ್ವಚ್ಛಂದವಾಗಿ ನಾವು ಆಕಾಶದಲ್ಲಿ ಹಾರಾಡುವಾಗ ಎಷ್ಟು ಸಂತೋಷ ಆಗುತ್ತೆ ಹೇಳಿ, ಎಷ್ಟು ಆನಂದ ಆಗುತ್ತೆ, ಎಷ್ಟು ಸಂಭ್ರಮ ಇರುತ್ತೆ. ಇವತ್ತು ನಾನು ಯಾವ ಒಂದು ಎತ್ತರಕ್ಕೆ ನಾನು ಸೇರಿದ್ದೀನಿ, ಎತ್ತರವನ್ನು ನಾನು ಮೆಟ್ಟಿದ್ದೀನಿ, ಆ ವಿಜಯವನ್ನು ಸಾಧಿಸಿದ್ದೀನಿ ಅಂತ ಹೇಳಿದಾಗ ಅದರ ಆನಂದಕ್ಕೆ ಪಾರವೇ ಇಲ್ಲ. ಆದ್ರೆ ಆ ಗುರಿಯನ್ನು ನಾವು ತಲುಪಬೇಕು ಅಂತ ಹೇಳಿದ್ರೆ ಈ ಒಂದು ಮೊದಲನೇ ಮೆಟ್ಟಿಲು, ಎರಡನೇ ಮೆಟ್ಟಿಲು, ಮೂರನೇ ಮೆಟ್ಟಿಲನ್ನ ನಾವು ಹತ್ತಲೇಬೇಕಾಗುತ್ತೆ. ಅಂತ ಹೇಳಿದ್ರೆ ನಾವು ಧ್ಯಾನವನ್ನ ನಾವು ಮಾಡ್ಲೇಬೇಕು. ಧ್ಯಾನ ಮಾಡೋಕೆ ಬಂದಾಗ ಪರಮಾತ್ಮನ ಪರೀಕ್ಷೆಗಳಿರುತ್ತೆ. ಮನೆಗೆ ಯಾರು ಸ್ನೇಹಿತರು ಬಂದ್ಬಿಡ್ತಾರೆ, ನೀವು ಧ್ಯಾನ ಮಾಡ್ಬೇಕು ಅನ್ನೋ ಸಮಯದಲ್ಲಿ ನೀವು ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರ ನಿಮ್ಮ ಆರೋಗ್ಯವೇ ಸರಿಯಾಗಿರೋಲ್ಲ. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳ್ತೀವಿ, ಅವತ್ತೇ ಹೊಸದಾದಂತ ಕೆಲಸಗಳು ಬಂದ್ಬಿಟ್ಟಿರುತ್ತೆ. ಆ ಪರಮಾತ್ಮನ ಪರೀಕ್ಷೆಗಳಿರುತ್ತೆ. ಆದ್ರೆ ಆ ಪರೀಕ್ಷೆಗಳನ್ನ ನಾವು ನಿಲ್ಲಿಸಬಾರ್ದು. ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಓ ಈ ಪರೀಕ್ಷೆ ಬಂದಿದ್ಯಾ, ಇವತ್ ಬಂತ, ಆಯ್ತು ಇವತ್ತು ಗೆಸ್ಟ್ ಬಂದಿದ್ದಾರೆ ಅಲ್ವಾ, ಸರಿ ಆಯ್ತು ಅವ್ರೆಲ್ಲರನ್ನೂ ಕೂಡ ನಾವು ಟ್ರೀಟ್ ಮಾಡೋಣ, ಮತ್ತೆ ನಾಳೆ ನಾವು ಕೂತ್ಕೊಳ್ಬೇಕು. ನಾವು ಹೀಗೆ ನಾವು ಹಠವನ್ನ ಬಿಡದೆ, ನಾನು ನಮ್ಮ ಸಂಕಲ್ಪವನ್ನ ಬಿಡದೆ ನಾನು ಧ್ಯಾನವನ್ನ ಮಾಡ್ಲೇಬೇಕು ಅಂತ ಹೇಳಿ ಯಾರು ಸಿದ್ಧಿಯನ್ನ ತಗೊಳ್ತಾರೋ, ಸಾಧನೆಯನ್ನ ಮಾಡ್ತಾರೋ ಅವರೇ ಆ ಒಂದು ಪ್ರತಿಫಲವನ್ನ ಅನುಭವಿಸೋದಿಕ್ಕೆ ಸಾಧ್ಯ ಆಗೋದು. ನಾವ್ ಹೇಳ್ಬೋದು, ನಾವ್ ಎಷ್ಟೇ ಹೇಳ್ಬೋದು, ಏನಂತ ಗೊತ್ತಾ, ಮಾವಿನ ಹಣ್ಣು ಎಷ್ಟು ರುಚಿಯಾಗಿದೆ, ಆದ್ರೆ ಎಷ್ಟು ಅದು ಸಿಹಿ ಇದೆ ಅಂತ ಹೇಳಿ ನಾವು ತಿಂದು ಹೇಳ್ಬಹುದು. ಆದ್ರೆ ಅದನ್ನ ನೀವು ಸವಿದಾಗ ಧ್ಯಾನದ ಮಾವಿನ ಹಣ್ಣಿನ ಸವಿಯನ್ನ ನಾವು ಸವಿದಾಗ ನಿಜವಾಗ್ಲೂ ಅದರ ರುಚಿ ಆಗಿರ್ಬಹುದು, ಅದರ ವೈಶಿಷ್ಟ್ಯತೆ ಆಗಿರ್ಬಹುದು, ಅದನ್ನ ನಾವು ಮಾತಿನಲ್ಲಿ ನಾವು ವರ್ಣಿಸೋದಿಕ್ಕೆ ಸಾಧ್ಯ ಆಗಲ್ಲ. ಪ್ರತಿ ದಿನವೂ ಕೂಡ ನಾವು ಎಲ್ಲದಕ್ಕೂ ಕೂಡ ನಾವು ಸಮಯವನ್ನ ತೆಗೆದಿರ್ತೀವಿ. ಹೌದಲ್ಲ, ಟಿವಿ ನೋಡೋದಕ್ಕೂ ಸಮಯವನ್ನ ತಗೊಳ್ತೀವಿ, ಮಾತಾಡೋದಿಕ್ ಸಮಯವನ್ನ ತಗೊಳ್ತೀವಿ, ತಿರ್ಗಾಡೋದಿಕ್ಕೆ ಸಮಯವನ್ನ ತಗೊಳ್ತೀವಿ, ಕೆಲಸ ಮಾಡೋದಿಕ್ ಸಮಯವನ್ನ ತಗೊಳ್ತೀವಿ, ನಿದ್ದೆ ಮಾಡೋದಕ್ಕೂ ಸಮಯವನ್ನ ತಗೊಳ್ತೀವಿ. ಆದ್ರೆ ನಮ್ಮ ಆತ್ಮಜ್ಞಾನದ ಜಾಗೃತಿ ಆಗ್ಬೇಕಲ್ಲ, ಅದಕ್ಕೊಂದು ಊಟ ಬೇಕಲ್ವಾ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ನಾವು ಅಂದ್ರೆ ಸಮಯವನ್ನ ತೆಗೆದಿಡ್ಲೇಬೇಕು ನಾವು. ಹಾಗಾಗಿ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ದೈನಂದಿನ ಕೆಲಸ ಕಾರ್ಯಗಳ ನಡುವೆ ಬಿಡುವನ್ನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಆಪ್ಷನ್ನೇ ಇಲ್ಲ. ಮುಂದೆ ಬರುವಂತಹ ಸನ್ನಿವೇಶಗಳು ಹೇಗಿರುತ್ತೆ ಅಂದ್ರೆ ತುಂಬಾ ಸಮಸ್ಯೆಗಳಿಂದ ಕೂಡಿರುತ್ತೆ. ಅಂದ್ರೆ ಈಗ ಮುಂದೆ 2026, 27, 28, 29 ಮುಂದೆ ಬರುವಂತ ವರ್ಷಗಳು ಸ್ವಲ್ಪ ನಮಗೆ ತುಂಬಾ ನಾವು ಕಷ್ಟದ ಸಮಯಗಳಾಗ್ತಾ ಬರುತ್ತೆ. ಇಡೀ ಪ್ರಪಂಚದಲ್ಲೇ ಒಂದು ಬದಲಾವಣೆಗಳಾಗುವಂತ ಸಮಯ ಬಂದಾಗ ನಾವೇನ್ ಮಾಡ್ಬೇಕು, ನಾವು ಆಗತ್ತೆ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾ ಬರುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಪ್ರಪಂಚವನ್ನ ಎದುರಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಒಂದು ಶಕ್ತಿ, ಆ ಒಂದು ಅರಿವು ನಮ್ಮೊಳಗಡೆ ಬರ್ಬೇಕು. ಹಾಗಾಗಿ ಮುಂದೆ ಬರುವಂತಹ ಸಮಯಗಳನ್ನ ನಾವು ನಿರ್ಭಯವಾಗಿ ಶಾಂತವಾಗಿ ನಾವು ಕಳಿಬೇಕು ಅಂತ ಹೇಳಿದ್ರೆ ನಮಗೆ ಧ್ಯಾನ ಅವಶ್ಯಕತೆ ಇದೆ. ಧ್ಯಾನವನ್ನು ಇವತ್ತು ಮಾಡಿದ ತಕ್ಷಣ ನೆಕ್ಸ್ಟ್ ನಾಳೆನೇ ನಮಗೆ ರಿಸಲ್ಟ್ ಬಂದ್ಬಿಡುತ್ತೆ ಅಂತಲ್ಲ, ಅದು ನಿಮ್ಗೆ ಸಮಯ ತಗೊಳುತ್ತೆ. ನಿಮ್ಮ ಚೈತನ್ಯದ ಮೇಲೆ ನೀವು ಎಷ್ಟು ನಿಮ್ಮಲ್ಲಿ ಶ್ರದ್ಧೆ ಇದೆ, ಎಷ್ಟು ನಿಮ್ಮಲ್ಲಿ ಆ ತಪನೆ ಇದೆ, ನಿಮಗೆ ನಿಮ್ಮ ಸಂಕಲ್ಪ ಎಷ್ಟು ಸಿದ್ಧಿ ಇದೆ, ನೀವು ಸಂಕಲ್ಪವು ನಿಮ್ಮಲ್ಲಿ ಎಷ್ಟು ದೃಢ ನಿಶ್ಚಯ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಹಾಗಾಗಿ ಏನಾಗುತ್ತೆ, ಧ್ಯಾನ ಎಲ್ಲರಿಗೂ ಒಂದೇ ದಿನ ಒಂದೇ ಕ್ಷಣದಲ್ಲಿ ಆಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸಮಯವನ್ನ ತೆಗೆದುಕೊಳ್ಳುತ್ತೆ. ಧ್ಯಾನ ಅನ್ನೋದು ಆ ಪರಮಾತ್ಮನ ದರ್ಶನವನ್ನ ಕೂಡ ನಾವು ಈ ಒಂದು ಧ್ಯಾನದ ಮುಖಾಂತರ ನಾವು ಮಾಡಬಹುದು. ನಾವು ಅದು ತನಗೆ ತಾನೇ ಘಟಿಸ್ಬೇಕು. ಬಲವಂತವಾಗಿ ನಾವು ಅದಾಗ್ಬಿಡ್ಲಿ, ಘಟಿಸ್ಬಿಡ್ಲಿ ಅಂತ ನಾವು ಆತುರ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು, ಸಮಯವನ್ನ ಕೊಡ್ಬೇಕು. ನಾವು ಅಭ್ಯಾಸವನ್ನ ನಾವು ನಿರಂತರವಾಗಿ ನಾವು ಮಾಡ್ಕೊಳ್ತಾ ಬರ್ಬೇಕು. ತಯಾರಿಯನ್ನ ನಾವು ಮಾಡ್ಕೊಳ್ತಾ ಬಂದಾಗ ಆ ಪರಮಾತ್ಮ ಯಾವತ್ತು ನಿರ್ಧಾರ ಮಾಡ್ತಾನೆ ನಾನ್ ನಿಮಗೆ ದರ್ಶನವನ್ನ ನೀಡ್ಬೇಕು ಅಂತ ಹೇಳಿ, ಆ ದಿನ ನಮ್ಗೆ ಅದರ ಅನುಭವ ಆಗುತ್ತೆ. ಅದು ನಾವು ನಿರ್ಧಾರ ಮಾಡೋದಲ್ಲ, ಆ ಪರಮಾತ್ಮನ ನಿರ್ಧಾರ. ಅಲ್ಲಿವರೆಗೆ ನಾವೇನ್ ಮಾಡ್ಬೇಕು, ನಾವು ನಮ್ಮ ಪ್ರಯತ್ನವನ್ನು ನಾವು ಶ್ರದ್ಧೆಯಿಂದ ಸಮರ್ಪಣೆಯಿಂದ ನಾವು ಮಾಡ್ತಾ ಬಂತು ಅಂತ ಹೇಳಿದ್ರೆ ಆ ಪರಮಾತ್ಮನ ಅನುಗ್ರಹ ಆಗಿರ್ಬಹುದು, ಆ ಧ್ಯಾನದ ನಮ್ಮ ಒಳಗಡೆ ಇರುವಂತ ಖಜಾನೆಯನ್ನ ನಾವು ನೋಡ್ಕೊಳ್ಳೋ ದರ್ಶನವನ್ನ ಮಾಡೋದಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಇವತ್ತು ಮತ್ತೆ ಧ್ಯಾನದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಧ್ಯಾನ ನಮ್ಮ ಮುಂದಿನ ಸಮಯದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಅವಶ್ಯಕತೆ. ಎಲ್ಲರೂ ಕೂಡ ಧ್ಯಾನವನ್ನ ಮಾಡ್ಬೇಕಾಗಿದೆ. ಸೊ ಧ್ಯಾನದ ಅರ್ಥವನ್ನ ಎಲ್ಲರೂ ಕೂಡ ತಿಳ್ಕೊಳ್ಳಿ. ಧ್ಯಾನವನ್ನ ನಾವು ನಿರಂತರವಾಗಿ ನಾವು ಅಭ್ಯಾಸವನ್ನ ಮಾಡ್ತಾ ಬರೋಣ. ಅದರ ಪ್ರತಿಫಲ, ಅದರ ಫ್ರೂಟ್ಸ್ ಅದನ್ನ ತಗೊಳ್ಳೋರು, ಅದನ್ನ ಅನುಭವಿಸೋರು ನಾವೇ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರೇ ರಾಮ ಹರೇ ಕೃಷ್ಣ. ನಮಸ್ತೆ.